ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಮೆರಿಕ ಇರಾನ್ ಯುದ್ಧ ಕಳೆದ 4 ದಿನಗಳಿಂದ ತೀವ್ರಗೊಳ್ತಾ ಇದೆ. ಈ ಯುದ್ಧದಲ್ಲಿ ಇರಾನ್ ಮೇಲಿನ ದ್ವೇಷ ತೀರಿಸಿಕೊಳ್ಳೋದಕ್ಕೆ ಅಮೆರಿಕ ಭಾರತದ 3 ತೈಲ ಹಡಗುಗಳಿಗೆ ಬಾಂಬ್ ಹಾಕಿ 3 ಕೊಂದು ಹಾಕಿದೆ. ಅಮೆರಿಕದವರು ಯುದ್ಧ ನಿಲ್ಲಿಸ್ತಾ ಇಲ್ಲ, ಹಾರ್ಮುಜ್ ಜಲಮಾರ್ಗವನ್ನು ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿತ್ತು. ಆದರೆ ಭಾರತದ ತೈಲ ಹಡಗುಗಳಿಗೆ ಇರಾನ್ ನಿರ್ಬಂಧ ಹಾಕಿರಲಿಲ್ಲ. ಯಥಾವತ್ತಾಗಿ ಭಾರತಕ್ಕೆ ತೈಲ ತುಂಬಿದ ಹಡಗುಗಳು ಬರ್ತಾ ಇದ್ದಾವೆ. ಆದರೆ ಅಮೆರಿಕ ಸೇನೆ ಹಾರ್ಮುಜ್ನಿಂದ ಹೊರಟ ತೈಲ ಹಡಗುಗಳನ್ನು ಸ್ಫೋಟಿಸಿದೆ. ಭಾರತಕ್ಕೆ ಬರ್ತಿದ್ದ 3 ತೈಲ ಹಡಗುಗಳ ಮೇಲೆ ಅಮೆರಿಕ ಬಾಂಬ್ ಹಾಕಿದ್ದು 3 ತೈಲ ಹಡಗುಗಳು ಸರ್ವನಾಶವಾಗಿವೆ. ಒಟ್ಟು 60 ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದರೆ 3 ಭಾರತೀಯರು ಸಾವಿಗೀಡಾಗಿದ್ದಾರೆ. ಜುಲೈ 9ರಂದು ಒಮನ್ ಮಾರ್ಗದಿಂದ ಭಾರತಕ್ಕೆ ಬರ್ತಾ ಇದ್ದ ಎಂಟಿ ಸೆಡ್ಬೆಲ್ಲೋ ತೈಲ ನೌಕೆಯ ಮೇಲೆ ಅಮೆರಿಕ ನೌಕಾಪಡೆ ಬಾಂಬ್ ಹಾಕಿತ್ತು. ಭಾರತದ ಹಡಗನ್ನು ಸ್ಫೋಟಿಸೋದು ಈ ದೃಶ್ಯದಲ್ಲಿ ನಾವು ಕಾಣಬಹುದು. ಇನ್ನು ಬಾಂಬ್ ಬಿದ್ದ ಮರುಕ್ಷಣವೇ ಭಾರತದ ತೈಲ ಹಡಗಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. 24 ಭಾರತೀಯರಿದ್ದ ಆ ತೈಲ ಹಡಗಿನಲ್ಲಿ 3 ಭಾರತೀಯರು ಕಣ್ಮರೆಯಾಗಿದ್ದರು. ಬಾಂಬ್ ಬಿದ್ದ ಮರುಗಳಿಗೆಯಲ್ಲೇ ಸಿಬ್ಬಂದಿ ಕೂಗಾಡ್ತಾ ಇದ್ರು. ಹಡಗಿಗೆ ಬೆಂಕಿ ಬಿದ್ದಿದೆ, ಎಲ್ಲರೂ ಕೆಳಗೆ ಬನ್ನಿ ಅಂತ ಕೂಗೋದು ವಿಡಿಯೋ ಮೂಲಕವಾಗಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅಮೆರಿಕ ಸೇನೆ ಎಂಟಿ ಸೆಡ್ಬೆಲ್ಲೋ ತೈಲ ನೌಕೆಯನ್ನು ಸ್ಫೋಟಿಸಿದ್ದು ಇದರಲ್ಲಿ 3 ಭಾರತೀಯರು ಸಾವಿಗೀಡಾಗಿದ್ದಾರೆ. ಇವರಲ್ಲಿ ಒಬ್ಬರು ಹಿಮಾಚಲ ಪ್ರದೇಶದ ಆದಿತ್ಯ ಶರ್ಮಾ, ಇಂಜಿನ್ ಫಿಟರ್ ಶಿವಾನಂದ್ ಚೌರಾಸಿಯಾ, ಮತ್ತೊಬ್ಬರು ಪಟ್ನಾಳ್ ಸುರೇಶ್ ಅಂತ ಭಾರತೀಯ ವಿದೇಶಾಂಗ ಇಲಾಖೆಯವರು ಸ್ಪಷ್ಟಪಡಿಸಿದ್ದಾರೆ. मेरे कज़न को कल शाम को कि उनका बेटा मिसिंग है. फिर हमें मॉर्निंग में पता चला कि उनको ऐसे पता चला कि ही इज़ नो मोर. और अभी मिनिस्ट्री ऑफ एक्सटर्नल अफेयर्स ने भी जो एक इन्फॉर्मेशन है वो जारी कर दी है कि एज पर द इन्फॉर्मेशन कैडेट आदित्य शर्मा was son of Rajesh Sharma is no more along with 2 other fellows. ಹೀಗೆ ವಾಣಿಜ್ಯ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆಗಳು ನಡೆಸಿದ ದಾಳಿಯನ್ನು ಭಾರತ ಖಂಡಿಸಿದೆ. ದೆಹಲಿಯಲ್ಲಿರುವ ಅಮೆರಿಕದ ಉನ್ನತ ರಾಜತಾಂತ್ರಿಕ ಅಧಿಕಾರಿ ಜೇಸನ್ ಮೀಕ್ಸ್ ಅವರನ್ನು ಕರೆಸಿ ಔಪಚಾರಿಕವಾಗಿ ಸಮನ್ಸ್ ನೀಡಿದೆ ಭಾರತ. Today we condemned the attack on a ship off the coast of Oman, in which unfortunately we lost 3 Indian nationals. We had summoned the US CDA here to register a strong protest. The continuing incidents of attacks on shipping in the region are deeply worrisome and a direct result of the ongoing conflict in the region. These attacks must cease and end, and we also call for dialogue and diplomacy so that we can have an early return to peace and stability in the region. ಅಮೆರಿಕದ ಸೇನೆ ಭಾರತದ ಹಡಗುಗಳನ್ನು ಇದೇ ಮೊದಲ ಬಾರಿಗೆ ಟಾರ್ಗೆಟ್ ಮಾಡಿಲ್ಲ. 3 ದಿವಸಗಳಲ್ಲಿ 3 ಹಡಗುಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಒಮನ್ನಿಂದ ಭಾರತಕ್ಕೆ ಬರ್ತಾ ಇದ್ದ ಮಾರ್ವೆಕ್ಸ್ ತೈಲ ಹಡಗಿನ ಮೇಲೆ ಜೂನ್ 8ರಂದು ಮೊದಲ ಬಾರಿಗೆ ದಾಳಿ ನಡೆಸಲಾಗಿತ್ತು. ಅವತ್ತು ಭಾರತೀಯ ನೌಕಾದಳ ಮತ್ತು ವಾಯುಸೇನೆಯವರು ತುರ್ತು ಕಾರ್ಯಾಚರಣೆಯನ್ನು ನಡೆಸಿ ತೈಲ ಹಡಗಿನಲ್ಲಿದ್ದ 24 ಭಾರತೀಯರನ್ನು ರಕ್ಷಣೆ ಮಾಡಿದರು. ಅವತ್ತು ಅಮೆರಿಕದವರು ಅದೊಂದು ಆಕಸ್ಮಿಕ ದಾಳಿ ಅಂತ ಭಾರತ ಸರ್ಕಾರಕ್ಕೆ ಕಥೆ ಕಟ್ಟಿದ್ರು. ಜೂನ್ 8ಕ್ಕೆ ದಾಳಿ ಮಾಡಿದ ಮೇಲೂ ಸುಮ್ಮನಾಗಿರಲಿಲ್ಲ ಅಮೆರಿಕದ ಸೇನೆ. ಮರುದಿನವೇ ಒಮನ್ ಭಾಗದಲ್ಲೇ ಭಾರತದ ಜಲ್ವೀರ್ ತೈಲ ಹಡಗಿನ ಮೇಲೂ ಬಾಂಬ್ ಹಾಕಿದರು. ಲವೀರ್ ಹಡಗಿನ ಮೇಲೆ ಅಮೆರಿಕ ಬಾಂಬ್ ಹಾಕುವಂತಹ ದೃಶ್ಯ ರಿಲೀಸ್ ಆಗಿದೆ. ಅಷ್ಟೇ ಅಲ್ಲದೆ ಹಡಗಿನಲ್ಲಿದ್ದ ಸಿಬ್ಬಂದಿ ಅವತ್ತು ಕೋಸ್ಟ್ ಗಾರ್ಡ್ಗಳಿಗೆ ಬಂದರುಗಳಲ್ಲಿದ್ದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನಮ್ಮನ್ನು ರಕ್ಷಿಸಿ ಅಂತೇಳಿ ಜಲ್ವೀರ್ನ ಸಿಬ್ಬಂದಿ ಗೋಳಾಡಿದರು. ಸಹಾಯಕ್ಕಾಗಿ ಮೊರೆಯಿಟ್ಟಿದ್ದ ಆಡಿಯೋಗಳು ಈಗ ವೈರಲ್ ಆಗಿವೆ. US people, motherfucker. US, Omani Navy, this is aggression. Do you copy? Shiraz port control, aggression. Aggression, pass your message, I will pass to port control. Just pass the message to port control. Nobody has reached rescue. No Omani Navy, no Coast Guard, nothing has come here for the rescue of this Jalveer. I don't see anything here.
ಭಾರತೀಯ ಹಡಗುಗಳ ಮೇಲೆ ದಾಳಿಗಳಾಗಿವೆ, 3 ಸತ್ತಿದ್ದಾರೆ. ಆದರೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಯುದ್ಧವನ್ನು ನಿಲ್ಲಿಸ್ತಾ ಇಲ್ಲ, ಬದಲಿಗೆ ಇರಾನ್ ಮೇಲೆ ಇನ್ನಷ್ಟು ತೀವ್ರವಾಗಿ ದಾಳಿ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇದರಿಂದ ಕೆರಳಿರುವ ಇರಾನ್ ಇಸ್ರೇಲ್ ಜೊತೆಗೆ ಅಮೆರಿಕ ಸೇನಾ ನೆಲೆಗಳನ್ನೇ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ಇಸ್ರೇಲ್ ರಾಜಧಾನಿಯನ್ನು ಇರಾನ್ ಕ್ಷಿಪಣಿಗಳಿಂದ ಸುಟ್ಟು ಹಾಕಿದೆ. ಇಸ್ರೇಲ್ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇದೆ. ಆಗಸದಲ್ಲೆಲ್ಲ ದಟ್ಟ ಹೊಗೆಯಿಂದ ಮುಚ್ಚಿ ಹೋಗಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಯಾವ ಎಚ್ಚರಿಕೆಯೂ ಇಲ್ಲ, ಕರುಣೆಯೂ ಇಲ್ಲ. ಎಲ್ಲಿ ನೋಡಿದ್ರೂ ಕೇವಲ ಬೆಂಕಿಯ ಉಂಡೆಗಳು ಮಾತ್ರ ಉರುಳುತ್ತಾ ಇದ್ದಾವೆ. ಇರಾನ್ ಕ್ಷಿಪಣಿಗಳ ಸ್ಫೋಟದಿಂದ ಬಂದಂತಹ ಆ ಬೆಂಕಿ ಎಷ್ಟು ಭೀಕರವಾಗಿದೆ ಅಂದರೆ ಕಿಲೋಮೀಟರ್ ಗಟ್ಟಲೆವರೆಗೂ ಕೂಡ ಅದರ ಬಿಸಿಗಾಳಿ ತಟ್ಟುತ್ತೆ. ಅಷ್ಟರ ಮಟ್ಟಿಗೆ ಅದು ಸ್ಫೋಟವಾಗಿದೆ. ಒಂದರ ಹಿಂದೆ ಒಂದರಂತೆ ಟೆಲ್ ಅವೀವ್ ಮೇಲೆ 28 ಕ್ಷಿಪಣಿಗಳನ್ನು ಹಾಕಿ ಇರಾನ್ ತಮ್ಮ ತಂಟೆಗೆ ಬಂದವರಿಗೆ ಇದೇ ಗತಿ ಅಂತ ಹೇಳಿದೆ. ಇರಾನ್ ಇಷ್ಟು ಭೀಕರವಾಗಿ ದಾಳಿ ನಡೆಸುವುದಕ್ಕೆ ಕಾರಣ ಇಸ್ರೇಲ್ ನಿನ್ನೆ ರಾತ್ರಿ ಪ್ಯಾಲೆಸ್ತೀನ್ ಮೇಲೆ ಹಾಕಿದ್ದಂತಹ ಬಾಂಬ್. ಪ್ಯಾಲೆಸ್ತೀನ್ನ ತೈಪೆಯಲ್ಲಿರುವ ಜಗತ್ತಿನ ಅತ್ಯಂತ ಹಳೆಯ ಕ್ರಿಶ್ಚಿಯನ್ ನಗರದ ಮೇಲೆ ಇಸ್ರೇಲ್ ಬಾಂಬ್ ಹಾಕಿತ್ತು. ಸೇಂಟ್ ಮೈಕಲ್ ಚರ್ಚ್ ಸೇರಿ ಅಕ್ಕಪಕ್ಕದ ಕಟ್ಟಡಗಳೆಲ್ಲ ಅಗ್ನಿಗೆ ಆಹುತಿ ಹಾಕಿದ್ವು. ಇದೇ ಸಿಟ್ಟಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. It's getting bigger too. You see that? Oh my god. The windows and the windows is small. Yeah, they worked on for so long till fire. ಇನ್ನೊಂದು ಕಡೆ ಇರಾನ್ ಬಹ್ರೇನ್ನಲ್ಲಿರುವ ಅಮೆರಿಕದ 5ನೇ ಪ್ರಧಾನ ಕಚೇರಿ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅಮೆರಿಕ ಸೇನೆಯ ಶಸ್ತ್ರಾಸ್ತ್ರ ಘಟಕ ಸರ್ವನಾಶ ಮಾಡಿದೆ. ಅಮೆರಿಕದ ಮದ್ದುಗುಂಡುಗಳು, ಬಾಂಬ್ಗಳೆಲ್ಲ ಬ್ಲಾಸ್ಟ್ ಆಗ್ತಿರುವುದನ್ನು ಮೊಬೈಲ್ನಲ್ಲಿ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಜನ ಕಿರಿಚಾಡ್ತಾ ಓಡಿ ಹೋಗ್ತಿರುವುದನ್ನು ಕೂಡ ನಾವು ಇದರಲ್ಲಿ ಕಾಣಬಹುದಾಗಿದೆ. ಇರಾನ್ ಇಷ್ಟು ಭೀಕರವಾಗಿ ಬಾಂಬ್ ಹಾಕ್ತಾ ಇದ್ದಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋರ ದಾಳಿಗೆ ರೆಡಿಯಾಗಿ ಅಂತ ಪೋಸ್ಟ್ ಹಾಕಿದ್ದಾರೆ. ಇವತ್ತು ರಾತ್ರಿ ಇರಾನ್ ಮೇಲೆ ಕಠಿಣ ದಾಳಿಯನ್ನು ಮಾಡ್ತೀವಿ ಅಂತ ತಮ್ಮ ಸೋಷಿಯಲ್ ಖಾತೆ ಆಗಿರುವಂತಹ ಟ್ರೂತ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಅಮೆರಿಕ ಇರಾನ್ ಮೇಲೆ ಕಠಿಣ ದಾಳಿ ಮಾಡಲಿದೆ. ಇರಾನ್ ನೌಕಾಪಡೆ, ವಾಯುಪಡೆ, ರಾಡಾರ್, ವಿಮಾನ ವಿರೋಧಿ ಅಸ್ತ್ರಗಳು, ಎಲ್ಲ ರೀತಿಯ ರಕ್ಷಣಾ ವ್ಯವಸ್ಥೆಗಳು ಈಗಾಗಲೇ ಕಣ್ಮರೆಯಾಗಿವೆ. ಇಂದು ರಾತ್ರಿ ಇರಾನ್ಗೆ ತುಂಬಾ ಕಠಿಣವಾಗಲಿದೆ. ಭವಿಷ್ಯದಲ್ಲಿ ಸ್ವಲ್ಪ ದೂರದಲ್ಲಿ ನಾವು ಖಾರ್ಗ್ ದ್ವೀಪ ಮತ್ತು ಇತರ ತೈಲ ಮೂಲ ಸೌಕರ್ಯ ಕೇಂದ್ರಗಳನ್ನು ತೆಗೆದುಕೊಳ್ತೀವಿ. ಅವುಗಳ ತೈಲ ಮತ್ತು ಅನಿಲ ಮಾರುಕಟ್ಟೆಗಳ ಸಂಪೂರ್ಣ ನಿಯಂತ್ರಣವನ್ನು ಪಡೆದುಕೊಳ್ಳುತ್ತೇವೆ, ವೆನೆಜುವೆಲಾ ಮಾದರಿಯಲ್ಲೇ ಅಂತ ಡೊನಾಲ್ಡ್ ಟ್ರಂಪ್ ಸಂಜೆ 5:52ಕ್ಕೆ ಪೋಸ್ಟ್ ಹಾಕಿದ್ದಾರೆ. ಹೀಗೆ ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ ಶುರುವಾಗಿ 104 ದಿನ ಕಳೆದಿದೆ. ಕಳೆದ 3 ದಿನಗಳಿಂದ ಮತ್ತೆ ದಾಳಿಗಳು ಭೀಕರ ಸ್ವರೂಪವನ್ನು ಪಡ್ಕೊಂಡಿವೆ. ಹಾರ್ಮುಜ್ ಜಲಮಾರ್ಗಕ್ಕೂ ಕೂಡ ಸಂಚಕಾರ ಎದುರಾಗಿತ್ತು. ಅದು ಸಂಪೂರ್ಣ ಕ್ಲೋಸ್ ಆಗಿದೆ. ಪಶ್ಚಿಮ ಏಷ್ಯಾ ದೇಶಗಳಿಗೆ ಸಪ್ಲೈ ಆಗ್ತಾ ಇದ್ದ ಕಚ್ಚಾ ತೈಲಕ್ಕೂ ಕೂಡ ಮತ್ತೆ ಕೊಳ್ಳಿ ಇಟ್ಟಿದ್ದಾರೆ. ಈ ಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಶುರುವಾಗಿ 1 ವಾರ ಕಳೆದೋಯಿತು. ಆದರೆ ಇವತ್ತಿನವರೆಗೂ ಹೇಳ್ಕೊಳ್ಳುವಂತಹ ಮಳೆ ಆಗಿಲ್ಲ. ಒಂದಷ್ಟು ಕಡೆಗಳಲ್ಲಿ ಮಳೆಯಿಂದ ದುರಂತಗಳು ಸಂಭವಿಸಿದಾವೆ ನಿಜ. ಅದು ಎಲ್ಲಿ ಕೆಲವೊಂದು ಸೀಮಿತ ಪ್ರದೇಶಗಳಲ್ಲಿ ಸುರಿದಿರುವಂತಹ ಜೋರು ಮಳೆಯಿಂದಾಗಿ ಮಾತ್ರ ಆಗಿರುವುದು. ಆದರೆ ಈ ಬಾರಿ ಮುಂಗಾರಿನ ಕಣ್ಣ ಮುಚ್ಚಾಲೆ ಆಗಲೇ ಶುರುವಾಗಿ ಹೋಗಿದೆ. ಈ ಬಾರಿ ಮಳೆರಾಯ ಕೈ ಕೊಡಲಿದ್ದು ಹೇಳ್ಕೊಳ್ಳುವ ಮಟ್ಟಿಗೆ ಮಳೆ ಆಗೋದಿಲ್ಲ ಅಂತೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಎಲ್ನಿನೋ ಪ್ರಭಾವದಿಂದಾಗಿ ದಕ್ಷಿಣದ ಭಾರತದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ತಗ್ಗಲಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಬರಗಾಲದ ಆತಂಕ ಆಗಲಿದೆ ಶುರುವಾಗಿದೆ.
ಕರುನಾಡಲ್ಲಿ ಕೈಕೊಟ್ಟ ಮುಂಗಾರು ಮಳೆ. ಭಾರತೀಯ ಹವಾಮಾನ ಇಲಾಖೆ ದೊಡ್ಡ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಈ ಬಾರಿ ಸಾಧಾರಣಕ್ಕಿಂತಲೂ ಕಡಿಮೆ ಮುಂಗಾರು ಸುರಿಯಲಿದೆ ಅಂತ ಮುನ್ಸೂಚನೆ ನೀಡಿದೆ. ಹೀಗಾಗಿ ರೈತಾಪಿ ವರ್ಗದಲ್ಲಿ ಬರದ ಕಾರ್ಮೋಡ ಆವರಿಸೋದಕ್ಕೆ ಶುರುವಾಗಿದೆ. ಉತ್ತರದ ಒಂದಿಷ್ಟು ಜಿಲ್ಲೆಗಳಲ್ಲಿ ಅಲ್ಪ ಮಳೆಯಾಗಿದ್ದು ಬಿಟ್ರೆ ಹೇಳ್ಕೊಳ್ಳುವಂತ ಮಳೆ ಸುರಿತಿಲ್ಲ. ಹೀಗಾಗಿ ಮಳೆಯ ಆತಂಕ ಜನರನ್ನ ಕಾಡುವುದಕ್ಕೆ ಶುರುವಾಗಿದೆ. ಇದಕ್ಕೆ ಕಾರಣವಾಗಿರೋದೇ ಎಲ್ ನಿನೋ ಅನ್ನೋ ಜಾಲ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಭಾರತದಲ್ಲಿ ಮುಂಗಾರಿನ ಅಬ್ಬರವಿರುತ್ತೆ. ಈ ಅವಧಿಯಲ್ಲಿ ಸುರಿಯೋ ಮಳೆಯನ್ನೇ ದೇಶದ ರೈತಾಪಿ ಸಮುದಾಯ ಹಾಗೂ ದೇಶದ ಆರ್ಥಿಕತೆ ಅವಲಂಬಿಸಿರೋದು. ಆದ್ರೀಗ ಎಲ್ ನಿನೋ ಎಫೆಕ್ಟ್ ಮುಂಗಾರಿನ ಹೊಡೆತ ಕೊಟ್ಟಿದೆ. ಮಂಗಳೂರಲ್ಲಿ ಅಬ್ಬರಿಸಲಿಲ್ಲ ಮುಂಗಾರು ಮಳೆ. ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡ್ತಿದ್ದಂತೆ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲೇ ಅತ್ಯಧಿಕ ಮಳೆಯಾಗ್ತಿತ್ತು. ಇದು ವಾಡಿಕೆಯೂ ಹೌದು. ಆದರೆ ಈ ಬಾರಿ ಅದ್ಯಾಕೋ ವರುಣದೇವ ಮುನಿಸಿಕೊಂಡಂತೆ ಕಾಣುತ್ತದೆ. ನಾಡದೋಣಿ ಮೀನುಗಾರರಿಗೂ ಜೀವನೋಪಾಯದ ಆತಂಕ ಎದುರಾಗಿದೆ. ಯಾಕಂದ್ರೆ ಸಮುದ್ರ ಮಂಥನವಾಗದೆ ಇದ್ದಲ್ಲಿ ಮೀನುಗಳ ಸಂತಾನೋತ್ಪತ್ತಿ ಕಡಿಮೆಯಾಗುತ್ತೆ. ಹೀಗಾಗಿ ಮೀನುಗಾರರಲ್ಲಿ ಮುಂಗಾರಿನ ಕಾರ್ಮೋಡ ಆವರಿಸಿದೆ. ಕಳೆದ ವರ್ಷ ಜೂನ್ 15ರೊಳಗೆ ಸಾಕಪ್ಪ ಸಾಕು ಎನ್ನುವಷ್ಟು ಮಳೆಯಾಗಿತ್ತು. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದುವು. ಆದರೆ ಈ ಬಾರಿ ಬಾಯ್ಬಿಟ್ಟ ಭೂಮಿಗೂ ಸರಿಯಾಗಿ ನೀರು ಬಿದ್ದಿಲ್ಲ. ಕರಾವಳಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದ್ರು. ಮಳೆ ಮಾತ್ರ ಬೀಳುತ್ತಿಲ್ಲ. ಹೀಗಾಗಿ ಭತ್ತದ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಬಾರಿ ಇಷ್ಟೊತ್ತಿಗೆ ವರುಣದೇವ ಅಬ್ಬರಿಸಿ ಬೊಬ್ಬೇರಿದಿದ್ದ ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗಿದ್ದರಿಂದ ಕೆಆರ್ಎಸ್ ಡ್ಯಾಂ ತುಂಬಿ ತುಳುಕ್ತಿತ್ತು. ಆದರೆ ಈ ಬಾರಿ ಕೆಆರ್ಎಸ್ ಜಲಾಶಯಕ್ಕೆ ಹನಿ ನೀರು ಹರಿದು ಬಂದಿಲ್ಲ. ಡ್ಯಾಂನ ನೀರಿನ ಮಟ್ಟ 81 ಅಡಿಗೆ ಕುಸಿದಿದ್ದು ಜನರನ್ನ ಆತಂಕಕ್ಕೆ ತಳ್ಳಿದೆ. ಒಂದು ಕಡೆ ಮುಂಗಾರು ಮಳೆ ಕೈ ಕೊಡ್ತಿದೆ, ಇನ್ನೊಂದು ಕಡೆ ಗೊಬ್ಬರದ ಸಮಸ್ಯೆ ತಲೆದೂರಿದೆ. ಅಲ್ಪ ಸ್ವಲ್ಪ ಬಿದ್ದ ಮಳೆಯಲ್ಲೇ ಬಿತ್ತನೆ ಮಾಡೋಣ ಅಂತ ರೆಡಿಯಾಗಿರೋ ರೈತರಿಗೆ ಗೊಬ್ಬರದ ಪರದಾಟ ಶುರುವಾಗಿದೆ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ತಲೆದೂರಿದ್ದು ರೈತರು ಪರದಾಡ್ತಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಅಂಗಡಿ ಮುಂದೆ ಕ್ಯೂ ನಿಲ್ತಿರೋ ರೈತರು ಕಾದು ಕಾದು ಸುಸ್ತಾಗಿ ಹೋಗ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವವನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ನಿಗದಿತ ದರಕ್ಕಿಂತಲೂ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರಂತೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಫೀಲ್ಡ್ಗಿಳಿದ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ನೇತೃತ್ವದ ಟೀಮ್ ಮನ್ನಳ್ಳಿ ರಸಗೊಬ್ಬರದ ಅಂಗಡಿ ಮೇಲೆ ದಾಳಿ ನಡೆಸಿದೆ. 9.35 ಲಕ್ಷ ಮೌಲ್ಯದ 1539 ಬ್ಯಾಗ್ ರಸಗೊಬ್ಬರ ಪತ್ತೆಯಾಗಿದ್ದು ಎಲ್ಲವನ್ನ ಜಪ್ತಿ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಬಿತ್ತನೆಗೆ ರೆಡಿಯಾಗಿರೋ ರೈತರಿಗೆ ರಸಗೊಬ್ಬರದ್ದೇ ತಲೆನೋವಾಗಿದೆ. ಯಾವ ಗೊಬ್ಬರದ ಅಂಗಡಿಗೆ ಹೋದ್ರೂ ಯೂರಿಯಾ ಸಿಗ್ತಿಲ್ಲ. ಮಳೆಯೇನೋ ತಕ್ಕ ಮಟ್ಟಿಗಾಗಿದೆ, ಆದ್ರೆ ಗೊಬ್ಬರ ಸಿಗ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಮುಂಗಾರಿನ ಕೊರತೆ, ಇನ್ನೊಂದು ಕಡೆ ರಸಗೊಬ್ಬರದ ಕೊರತೆ. ಇವೆರಡರ ಹೊಡೆತದಿಂದಾಗಿ ರೈತರು ಮಾತ್ರ ಪರಿತಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಾಪ ನಮ್ಮ ಅನ್ನದಾತರು ಅಂಥೇಳಿ ನಾವು ಕರೆಯುವ ರಾಜ್ಯದ ರೈತರು ರಸಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ರೆ, ಇದೇ ರೈತರು ಮತ್ತು ನಾವೆಲ್ಲರೂ ಸೇರಿ ಆರಿಸಿರ್ತಕ್ಕಂತಹ ಶಾಸಕರು ಅವರು ಬೇರೆಯದ್ದೇ ಒಂದು ಕ್ಯೂನಲ್ಲಿ ನಿಂತಿದ್ದಾರೆ. ಅದು ಮಂತ್ರಿ ಸ್ಥಾನದ ಕ್ಯೂ. ಮಂತ್ರಿ ಸ್ಥಾನ ಸಿಕ್ಕಿದವ್ರಿಗೆ ಖಾತೆ ಬದಲಾವಣೆಯ ಕ್ಯೂ. ಈ ರೀತಿಯಾಗಿ ಕ್ಯೂ ಮುಂದುವರೆದಿದೆ. ಇವರೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ಈಗ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಲೇಬೇಕು ಅಂತೇಳಿ 16 ನಾಯಕರು ದೆಹಲಿಗೆ ಬೇರೆ ಹೋಗಿದ್ದಾರೆ. ಇಷ್ಟು ದಿನ ಮಂತ್ರಿಗಳಾಗಿ ಈಗ ಮಂತ್ರಿ ಸ್ಥಾನ ಸಿಗದವರು ಅಸಮಾಧಾನ, ಸಿಟ್ಟು, ಮುನಿಸು ಹೊರಹಾಕ್ತಾ ಇದ್ದಾರೆ. ಜಾತಿ ಲೆಕ್ಕಾಚಾರ ಕೂಡ ಜೋರಾಗಿದ್ದು ಸಚಿವಾಕಾಂಕ್ಷಿಗಳು ಅವರ ಪರವಾದಂತಹ ಹೋರಾಟಗಳನ್ನು ಶುರು ಮಾಡಲಾಗಿದೆ. ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ಮೇಲೂ ಕೂಡ ಸಿದ್ದರಾಮಯ್ಯನವರ ಮನೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ದಂಡು ಹರಿದು ಬರ್ತಾನೆ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಸಿಎಂ ಆಗಿದ್ದಾಗ ಸದಾ ಜೊತೆಗಿದ್ದ ಹಾಲಿ ಸಚಿವರು, ಮಾಜಿ ಸಚಿವರುಗಳ ಮುನಿಸು ಕೂಡ ಜೋರಾಗಿದೆ. ವಸತಿ ಮತ್ತು ವಕ್ಫ್ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಮಂತ್ರಿ ಸ್ಥಾನ ಕೊಡಿಸಿ ಅಂತ ಊರೂರಲ್ಲೂ ಪ್ರತಿಭಟನೆ ಮಾಡ್ತಾ ಇದ್ರು. ಜಮೀರ್ ಅಣ್ಣನಿಗೆ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಆಪ್ತರೊಬ್ಬರು ಸಿದ್ದರಾಮಯ್ಯನವರ ಬಳಿಯಲ್ಲೂ ಕೂಡ ಕೇಳಿದರು. ಆಗ ಅದ್ಯಾಕೋ ಮಾಜಿ ಮುಖ್ಯಮಂತ್ರಿಯವರು ಸಿಟ್ಟಾಗಿದ್ದಾರೆ. ಅವನು ನನ್ನ ವಿರುದ್ಧನೇ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ದು 10 ಚರ್ಚೆಗಳನ್ನು ಹುಟ್ಟುಹಾಕಿದೆ.
ನನ್ನ ಇನ್ಸ್ಪಿರೇಷನ್ ನಾನು ಒಂದ್ಸತಿ ಫೋಟೋ ತಗೊಳ್ಲೇಬೇಕಣ್ಣ ತೆಗಿಯಕ್ಕಾಗಲ್ಲ ನನಗೆ ಇನ್ಸ್ಪಿರೇಷನ್ ನೀವು ಅವರ ಇಲ್ಲ ಅದು ಮಾಡಂಗಿಲ್ಲ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟಾಗಿನಿಂದ ಸಚಿವ ಸತೀಶ್ ಜಾರಕಿಹೊಳಿ ಯಾಕೋ ಸಿದ್ದರಾಮಯ್ಯನವರಿಂದ ಅಂತರ ಕಾಯ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಇವತ್ತು ಸತೀಶ್ ಜಾರಕಿಹೊಳಿಯವರು ಅಂಥದ್ದೇನೂ ಇಲ್ಲ, ಯಾವ ಮನಸ್ಸು ಕೂಡ ನಮ್ಮ ನಡುವೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದೇ ಸತೀಶ್ ಜಾರಕಿಹೊಳಿಯವರು ಬೆಳಗಾವಿಯಲ್ಲಿ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಂತ್ರಿಗಳಿಗಾಗಿ ಬೆಳಗಾವಿ ಜಿಲ್ಲೆಯ 3-4 ಶಾಸಕರಿಂದ ಲಾಬಿ ನಡೀತಾ ಇದೆ. ಅತ್ಯಾಪ್ತ ಶಾಸಕ ಅಶೋಕ್ ಪಟ್ಟಣ್ ಅವರಿಗೆ ಮಂತ್ರಿ ಮಾಡಬೇಕು ಅನ್ನುವಂತಹ ಸಲಹೆ ಸಿದ್ದರಾಮಯ್ಯನವರದು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಆಪ್ತರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸವದಿ ಅವರ ಹೆಸರಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರನ್ನ ಭೇಟಿ ಮಾಡಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಸ್ಥಾನಕ್ಕಾಗಿ ಮಾತನಾಡಿದರೆ ಈ ಬಾರಿಯಾದರೂ ನನಗೆ ಅವಕಾಶ ಮಾಡಿಕೊಡಲೇಬೇಕು ಅಂತೇಳಿ ಲಕ್ಷ್ಮಣ ಸವದಿಯವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಪರವಾಗಿ ಬೆಂಗಳೂರಿನಲ್ಲಿ ದಲಿತ ಸಮುದಾಯದವರ ಕೂಗು ಇವತ್ತು ಬಹಳ ಜೋರಾಗಿತ್ತು. ಮಹದೇವಪ್ಪ ಅವರ ಪರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಶೋಷಿತರ ಸ್ವಾಭಿಮಾನದ ಹೋರಾಟ ನಡೆಯಿತು. ದಲಿತರಿಂದಲೇ ಈ ಸರ್ಕಾರ ಬಂದಿದೆ, ದಲಿತರನ್ನ ಕಡೆಗಣಿಸಬಾರದು, ಒಳ ಮೀಸಲಾತಿಯಲ್ಲೂ ಕೂಡ ಮೋಸ ಆಗಿದೆ, ಈಗ ಮಹದೇವಪ್ಪ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಇದ್ರೆ ರಕ್ತ ಕ್ರಾಂತಿನೂ ಆಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. ದಲಿತ ಚಳವಳಿಯ ಮೂಲ ಸಲಹೆ, ದಲಿತ ಚಳವಳಿಯ ಪ್ರವರ್ತಕರು ನಾವೆಲ್ಲರೂ ಕಂಡು ಕೂಡ ಡಾಕ್ಟರ್ ಸಿ ಮಹದೇವಪ್ಪನವರ ಬೆನ್ನಿಗೆ ಎತ್ತಬೇಕಾಗಿಲ್ಲ. ಮಹದೇವಪ್ಪನವರು ಏನಾದ್ರೂ ಮಂತ್ರಿ ಪ್ರಧಾನಮಂತ್ರಿನ ಸಮಾಜ ಖಾತೆಯನ್ನ ಕೊಟ್ಟು ಮತ್ತೊಂದು ಖಾತೆಯನ್ನ ಕೊಡದವಾದ್ರೆ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅನ್ನೋ ಮಾತನ್ನ ಈ ಮೂಲಕ ಸರ್ಕಾರಕ್ಕೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಈ ಮೂಲಕ ಸಿದ್ದರಾಮಯ್ಯ ಒಂದು ಸವಾಲು ಹಾಕ್ತೀನಿ. ನೀವು ನಿಜವಾಗ್ಲೂ ಮಹದೇವಪ್ಪ ಅವರ ಹಿತೈಷಿನೇ ಆಗಿದ್ರೆ ನಿಮ್ಮ ಮಗ ಯತೀಂದ್ರ ರಾಜೀನಾಮೆ ಕೊಡಿಸಿ ಮಹದೇವಪ್ಪ ಅವರನ್ನ ಮಂತ್ರಿ ಮಾಡಲು ಸೇರಿಸ್ಕೊಳ್ಳಿ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಂದು ಕಡೆ ಮಂತ್ರಿ ಸ್ಥಾನದ ಲಾಬಿ ಹೀಗೆ ಜೋರಾಗಿ ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಟೆನ್ಷನ್ ಶುರುವಾಗಿದೆ. ಮೇಲ್ಮನೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮಳವಳ್ಳಿ ಶಿವಣ್ಣ ಕ್ರಿಮಿನಲ್ ಕೇಸ್ಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಜೆಡಿಎಸ್ನ ಅಭ್ಯರ್ಥಿ ಗೋವಿಂದರಾಜು ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ 4 ಕ್ರಿಮಿನಲ್ ಕೇಸ್ಗಳಿದ್ರೂ ಕೂಡ ಮಾಹಿತಿಯನ್ನು ಮುಚ್ಚಿಟ್ಟು ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದೆಲ್ಲ ರಾಜಕೀಯ ಹುನ್ನಾರ ಅನ್ನುವಂಥದ್ದು ಮಳವಳ್ಳಿ ಶಿವಣ್ಣ ಅವರ ಪ್ರತ್ಯುತ್ತರ. ಇದೆಲ್ಲ ಸೋಲ್ನ ಭೀತಿಯಿಂದ ಮಾಡತಕ್ಕಂತ ಒಂದು ಹುನ್ನಾರ. ಅವ್ರು ಹುನ್ನಾರ ಮಾಡ್ತಾ ಇದ್ರು. ಪಾಪ ಯಾರೋ ಗೋವಿಂದರಾಜ್ ಅನ್ನೋರ ಕೈಲಿ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ನಮ್ಮ ವಕೀಲರು ಅದರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಇರೋದು ಅಕ್ಯೂರ್ಡ್ ನಂಬರ್ ಮಿಸ್ಟರ್ ವಿಶ್ವನಾಥ್ ಅಡಗೂರು ವಿಶ್ವನಾಥ್ ಮಂಜುನಾಥ್ ಎ ಅಂತ. ಅದನ್ನ ನಾನ್ ಮೆನ್ಷನ್ ಮಾಡಕ್ ಬರಲ್ಲ. ನನ್ನ ಮೇಲೆ ಯಾವುದೇ ತರದ ಒಂದೇ ಒಂದು ಸಣ್ಣ FIR ಆಗ್ಲಿ ಚಾರ್ಜ್ ಶೀಟ್ ಆಗ್ಲಿ ಇದುವರೆಗೂ ಇಲ್ಲ ಅಂತ ಹೇಳಿ ಪೊಲೀಸ್ IT ಸೆಲ್ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸ್ಟಿಲ್ ನೋ FIR ಅಗೇನ್ಸ್ಟ್ ಮೀ, ನೋ ಕ್ರಿಮಿನಲ್ ಕೇಸ್, ನೋ ಸಿಂಪಲ್ ಆರ್ಡರಿ ಕೇಸಸ್ ಕೂಡ ಇಲ್ಲ ಅಂತ ಹೇಳಿ FIR ಪೊಲೀಸ್ IT ಸೆಲ್ ನಿಂದ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದ. ಇದೆಲ್ಲ ಕಪೋಲ ಕಲ್ಪಿತ ಮತ್ತೆ ಅವರು ಒಂದು ಅಪಪ್ರಚಾರಗಳಿಗೋಸ್ಕರ. TMC ಪಕ್ಷದೊಳಗಿನ ಕಿಚ್ಚು ಆ ಪಕ್ಷವನ್ನು ಸುಟ್ಟು ಹಾಕ್ತಾ ಇದೆ. ಒಂದು ಕಡೆ 20 ಮಂದಿ ಲೋಕಸಭೆಯ ಸಂಸದರು NDAಗೆ ಬೆಂಬಲ ಕೊಡೋದಕ್ಕೆ ಮುಂದಾಗಿದ್ದಾರೆ. 60ಕ್ಕೂ ಹೆಚ್ಚು TMC ಶಾಸಕರು ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟು ಹೊರ ನಡೆದಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ಇರಲು ರೆಡಿಯಾದಂತಹ ದೀದಿಗೆ ಪರಮಾಪ್ತರೇ ಕೈ ಕೊಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. TMC ಮುಖಂಡ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ TMC ಸಂಸದ ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತ ಕಲ್ಯಾಣ್ ಬ್ಯಾನರ್ಜಿ ಸಿಟ್ಟು ಹೊರ ಹಾಕಿದ್ರು. ಅಭಿಷೇಕ್ನಿಂದಾಗಿ ಪಕ್ಷವೇ ಹಾಳಾಯಿತು, ಈಗಲೂ ಅವರಿಗೆ ಅಭಿಷೇಕ್ ಬೇಕಿದ್ರೆ ಅವರನ್ನೇ ಉಳಿಸ್ಕೊಳ್ಳಲಿ, ಒಂದು ನನ್ನ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲವೇ ಅಭಿಷೇಕ್ ನನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಗಡುವು ಕೊಟ್ಟಿದ್ದಾರೆ. All matters should be handled by one person. When in the bad days I am standing for the party, standing behind Mamata Banerjee. It is impossible for me to work because of this arrogant attitude of Abhishek Banerjee. I am with the Mamata Banerjee. But Mamata Ji has to decide whether Mamata Ji will keep Abhishek or keep myself. ಇನ್ನು ನಕಲಿ ಸಹಿ ಪ್ರಕರಣದಲ್ಲಿ ಅಭಿಷೇಕ್ ಬ್ಯಾನರ್ಜಿ CID ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇದೇ ಪ್ರಕರಣದಲ್ಲಿ ಕಲ್ಯಾಣ್ ಬ್ಯಾನರ್ಜಿ ವಕೀಲರಾಗಿ ದೀದಿ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಬಿಟ್ಟು ಬೇರೆ ವಕೀಲರಿಗೆ ಅಭಿಷೇಕ್ ಬ್ಯಾನರ್ಜಿ ಕೇಸ್ ಕೊಟ್ಟಿದ್ದಾರೆ. ಹೀಗಾಗಿ ಕಲ್ಯಾಣ್ ಬ್ಯಾನರ್ಜಿ ಅಭಿಷೇಕ್ ಬ್ಯಾನರ್ಜಿನ ನಿರ್ಧರಿಸಿ ಅನ್ನುವ ಮೂಲಕ ಪಕ್ಷ ಬಿಡೋದಕ್ಕೂ ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಬಾಲಿವುಡ್ನ ಹಿರಿಯ ನಟ ಶತ್ರುಘ್ನ ಸಿನ್ಹಾ ಮಾತ್ರ ನಾನು ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ.
ಪಶ್ಚಿಮ ಬಂಗಾಳದ ಅಸನ್ಸೋಲ್ ಲೋಕಸಭಾ ಕ್ಷೇತ್ರದ ಟಿಎಂಸಿ ಸಂಸದರಾಗಿರುವ ಶತ್ರುಘ್ನ ಸಿನ್ಹಾ ನಾನು ಮಮತಾ ಬ್ಯಾನರ್ಜಿಯವರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದರು. ಆದರೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆ ವಿಲೀನವಾದರೆ ನೀವು ರೆಡಿನಾ ಅಂತ ಕೇಳಿದಾಗ ಕಾಲ ಬರಲಿ ನೋಡೋಣ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಅದರ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಹೇಳ್ತೀವಿ. ಆದರೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂತಹ ಕೊಲೆ ಕೇಸ್ ಇದನ್ನು ಸುಳ್ಳು ಮಾಡಿದೆ. ಈ ಪ್ರಕರಣದ ಬೆನ್ನು ಹತ್ತಿದ್ದು ನ್ಯೂಸ್ 18 ಕನ್ನಡ. ನಾವು ನಿರಂತರವಾದಂತಹ ವರದಿಯನ್ನು ಮಾಡಿದ್ವಿ. ಆ ಮಗುವಿಗೆ ನ್ಯಾಯ ಕೊಡಿಸಲೇಬೇಕು, ಯಾಕಂದರೆ ಆಕೆಯ ಜೀವವನ್ನಂತೂ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಮಗುವಿಗೆ ನ್ಯಾಯ ಆದರೂ ಸಿಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಆದರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಒಂದು ಕಡೆಯಲ್ಲಿ ಖಾಕಿ ಕೂಡ ಸಾಥ್ ಕೊಟ್ಟಿರುವಂಥದ್ದು ಬಯಲಾಗ್ತಾ ಇದೆ. ಈ ಪ್ರಕರಣವನ್ನು ನೋಡ್ತಾ ಹೋದಾಗ ಬೆಂಗಳೂರಿನ ಕಾಡುಗೋಡಿ ವ್ಯಾಪ್ತಿಯಲ್ಲಿ 6 ವರ್ಷದ ವೆನೆಲಾ ಅನ್ನುವಂತಹ ಬಾಲಕಿಯ ಸಾವಾಗಿತ್ತು. ಮಾರ್ಚ್ 24ರಂದು ಬಾಲಕಿ ಸಾವಿಗೀಡಾದರೆ ಮಾರ್ಚ್ 25ರಂದು ಬಾಲಕಿಯ ಮರಣೋತ್ತರ ಪರೀಕ್ಷೆಯ ವರದಿ ಕೈ ಸೇರಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಮಗುವನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥದ್ದು, ಬಾಲಕಿಯ ಹೊಟ್ಟೆಯ ಮೇಲೆ ಬಲವಾದ ಪೆಟ್ಟು ಬಿದ್ದಿರೋದು ಕೂಡ ದಾಖಲಾಗಿತ್ತು. ಆದರೆ ಕೊಲೆ ಕೇಸ್ ದಾಖಲಿಸಿಕೊಳ್ಳದೆ ಕಾಡುಗೋಡಿ ಪೊಲೀಸರು ಕರ್ತವ್ಯ ಲೋಪಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಎಳೆಯಾಗಿ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ಈಗ ತನಿಖಾಧಿಕಾರಿ ನಿಂಗರಾಜ್ ಹಾಗೂ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಇಬ್ಬರ ಕರ್ತವ್ಯ ಲೋಪ ಸಾಬೀತಾಗಿದೆ. ಡಿಸಿಪಿಗೂ ಕೂಡ ಕರ್ತವ್ಯ ಲೋಪ ಎಸಗಿದ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ. ಇಲ್ಲಿ ಆಘಾತಕಾರಿ ವಿಷಯ ಏನಂದ್ರೆ, ಮಗಳನ್ನ ಪ್ರಿಯಕರನ ಜೊತೆ ಸೇರಿ ತಾಯಿ ಪ್ರಿಯಾಂಕಾ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಆಯಿತು. ಮಗಳನ್ನ ಕೊಂದ ದಿನವೇ ಆ ಮಗುವಿನ ತಾಯಿ ಪ್ರಿಯಾಂಕಾ, ಆಕೆಯ ಬರ್ತ್ಡೇ ಇತ್ತು. ಮಗಳ ಶವವನ್ನು ಕಾರಲ್ಲಿ ಇಟ್ಕೊಂಡೇ ತಾಯಿ ಪ್ರಿಯಾಂಕಾ ತನ್ನ ಸ್ನೇಹಿತನ ಜೊತೆಗೆ ಪಾರ್ಟಿ ಮಾಡಿದ್ಲು ಅನ್ನುವಂತಹ ಆರೋಪವೂ ಕೂಡ ಇಲ್ಲಿ ಇದೆ. ಮಾರನೇ ದಿನ ಖಾಸಗಿ ಆಸ್ಪತ್ರೆಗೆ ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅವರು ನಾಟಕ ಆಡಿರುವಂಥದ್ದು ಗೊತ್ತಾಗಿದೆ. ಮೊದಲು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾಳ ಪ್ರಿಯಕರನನ್ನು ಪೊಲೀಸರು ಬಂಧಿಸ್ತಾರೆ. ತೀವ್ರ ವಿಚಾರಣೆ ಮಾಡಿದಾಗ ಒಂದೊಂದಾಗಿ ಸತ್ಯ ಸಂಗತಿಗಳು ಹೊರಬರೋದಕ್ಕೆ ಶುರುವಾಗುತ್ತೆ. ಇನ್ನು ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಾಳನ್ನು ಇವತ್ತು ಸಕಲೇಶಪುರದಲ್ಲಿ ಪೊಲೀಸರು ಬಂಧಿಸಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಸದ್ಯಕ್ಕೆ ಆಕೆಯನ್ನು ಪೊಲೀಸರ ಕಸ್ಟಡಿಗೆ ನ್ಯಾಯಾಲಯ ನೀಡಿದೆ.